ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿವಸ ಸೌಂದರ್ಯ, ಬ್ಯೂಟಿಫುಲ್ನೆಸ್. ಸ್ನೇಹಿತರೆ, ಸ್ವಚ್ಛವಾಗಿ ಸುಂದರವಾಗಿರಬೇಕು ಅನ್ನೋದು ಎಲ್ಲರ ಬಯಕೆ. ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋದು ಎಲ್ಲರ ಅಭಿಲಾಷೆ ಇರ್ತದೆ. ಆದರೆ ನಮ್ಮ ಸಬ್ಜೆಕ್ಟ್ನಲ್ಲಿ ಸುಂದರವಾಗಿ ಸ್ವಚ್ಛವಾಗಿ ಇರ್ಬೋದಷ್ಟೇ. ಅದಕ್ಕೋಸ್ಕರ ಅನಿವಾರ್ಯವಾಗಿ ಖರ್ಚು ವೆಚ್ಚಗಳನ್ನು ಮಾಡುವುದು ತುಂಬ ತಪ್ಪು. ಇತ್ತೀಚಿನ ಒಂದು ಅಂದಾಜಿನ ಪ್ರಕಾರ ನಮ್ಮ ದೇಶ ಮತ್ತು ಪ್ರಪಂಚದಾದ್ಯಂತ ಈ ಆರ್ಟಿಫಿಷಿಯಲ್ ಬ್ಯೂಟಿಫುಲ್ನೆಸ್ಗೆ ಅಪಾರವಾದ ದುಡ್ಡು ಮತ್ತು ಈ ಸಾಮಗ್ರಿಗಳಿದಾವಲ್ಲ, ಪೌಡ್ರು, ಸ್ನೋ, ಲಿಪ್ಟಿಕ್ಕು, ಮತ್ತೊಂದು ಮರೊಂದು, ಬಟ್ಟೆ, ಈ ಥರ ಶೂ, ಚೌಪ್ಲಿ, ಇವ ಥರದಕ್ಕೆ ಅಪಾರವಾದ ಹಣಕಾಸು ಮತ್ತು ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಯಾರಿಗೂ ಇಲ್ಲಿ ಪರ್ಮನೆಂಟ್ ಸಿಟಿಸನ್ಸ್ ಅಲ್ಲ. ವಾಸಸ್ಥಳ ನಮ್ಮದು ಕೆಲವೇ ವರ್ಷಗಳು, ಕೆಲವೇ ಇದು ಅಷ್ಟೇ. ಇದು ಯಾವಾಗ ಯಾರಿಗೆ ಮುಗಿಯುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇರೋಷ್ಟು ದಿವಸ ಎಲ್ಲರೂ ಇರುವುದರಲ್ಲಿ ಒಳ್ಳೆ ಬಟ್ಟೆ, ಒಳ್ಳೆ ಆಚಾರ ವಿಚಾರ, ಒಳ್ಳೆ ಶಿಸ್ತಾಗಿರುವುದು ಅವರವರ ಭಾವಕ್ಕೆ ಬಿಟ್ಟಿದ್ದು. ಯಾವುದಕ್ಕೂ ಒಂದು ಲಿಮಿಟ್ ಅಂದರೆ ಒಂದು ಹಂತ ಅನ್ನೋದು ಇರಬೇಕು. ಕೆಲವರು ಈ ಅಂದ ಚಂದಕ್ಕೆ ತೋರಿಸ್ಕೊಳ್ಳೋದಕ್ಕೆ ಅಪಾರವಾದ ದುಡ್ಡು ಮತ್ತು ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದಾರೆ. ಅದ್ರ ತಕ್ಕಾಗಿ ನಮ್ಮ ಮಾರ್ಕೆಟ್ನಲ್ಲಿ ಅಪಾರವಾದ ವಸ್ತುಗಳು ದೊರಕ್ತಾ ಇದ್ದಾವೆ. ಅವರವ್ರಿಗೆ ದೇವರು ಕೊಟ್ಟಿರೋ ಬ್ಯೂಟಿ ಅಥವಾ ಲುಕ್ನೆಸ್ ಎಷ್ಟಿರಬೇಕು ಅಷ್ಟಿರ್ತದೆ. ಅದು ಸ್ಥಿರನೂ ಅಲ್ಲ. ಯಾವ ಕಾಲಕ್ಕೆ ಅದು ಬದಲಾವಣೆ ಆಗ್ತಾ ಇರ್ತದೆ. ಅದು ಜಗದ ಮೂಲ ಟೈಮು. ಯಾವುದೇ ಒಬ್ಬರಿಗೆ ಹುಟ್ಟಿದಾಗಲಿಂದ ಸಾಯೋವರೆಗೂ ಒಂದೇ ಥರ ಅಂದ ಚಂದ ಇರುವುದಿಲ್ಲ. ಚೇಂಜ್ ಆಗ್ತಾ ಇರ್ತದೆ ಕಾಲಕ್ಕೆ ತಕ್ಕ ಹಾಗೆ. ಕೂದಲು ಬೆಳ್ಳಗಾಗೋದಿರ್ಬೋದು, ಸಣ್ಣಾಗಿರೋದಿರ್ಬೋದು, ದಪ್ಪ ಇರುವುದು ಇರ್ಬೋದು. ಯಾವುದೇ ಇದು ಪರ್ಮನೆಂಟ್ ಅಂತೂ ಅಲ್ಲವೇ ಅಲ್ಲ. ಸ್ನೇಹಿತರೆ, ಇಲ್ಲಿ ವಿಷಯ ಇಷ್ಟೇ. ಈ ನಮ್ಮ ಸಬ್ಜೆಕ್ಟ್ನಲ್ಲಿ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸರಿ, ಆದರೆ ಇಲ್ಲಿ ಎಲ್ಲರೂ ಈ ಅಚೀವ್ ಮಾಡಬೇಕಾದ್ರೆ ಸ್ವಚ್ಛವಾಗಿರಬೇಕು. ಸ್ನಾನ ಮಾಡೋದು ಇರ್ಬೋದು, ಒಳ್ಳೆ ಬಟ್ಟೆ ಹಾಕೋದಿರ್ಬೋದು, ಎಲ್ಲ ಓಕೆ. ಆದರೆ ಸಾಮಾನ್ಯವಾಗಿ ತುಂಬ ಜನ ಈ ಬಟ್ಟೆ ಹಾಕೋದಿರ್ಬೋದು ಅಥವಾ ಈ ಆರ್ಟಿಫಿಷಿಯಲ್ ಲುಕ್ಗೆ ಸಾಮಗ್ರಿಗಳನ್ನು ಅಪಾರವಾದ ಟೂ ಮಚ್ ಅಂತೀವಲ್ಲ, ಆ ಥರ ದುಂದು ವೆಚ್ಚನ ಖರ್ಚು ಮಾಡ್ತಾ ಇದ್ದಾರೆ. ಅದೇ ರೀತಿ ಮಾರ್ಕೆಟ್ನಲ್ಲೂ ವಸ್ತುಗಳು ಸಿಗ್ತಾ ಇದ್ದಾವೆ. ಅದರಿಂದ ಕೆಲವು ಸೈಡ್ ಎಫೆಕ್ಟ್ಗಳಾಗೋದಕ್ಕೂ ಶುರುವಾಗಿದೆ. ಇದು ನಾನು ಇತ್ತೀಚಿನ ಒಂದು ನನ್ನ ಸರ್ವೆ ಪ್ರಕಾರ ತುಂಬ ಜನ ಹೆಣ್ಮಕ್ಳಿಗೆ ಈ ಮಕ್ಕದ ಮೇಲೆ ಅದು ಈ ಕ್ರೀಮ್ಗಳು ಹಚ್ಕೊಂಡು ಒಂದು ಪ್ಯಾಚ್ ಥರ ಶುರುವಾಗ್ತದೆ. ಅದು ಆದಷ್ಟಕ್ಕದೇ ಅರಳುತ್ತಾ ಹೋಗ್ತದೆ. ಅದ್ರ ಮೇಲೆ ಕೂದಲು ಬರ್ತದೆ. ಸೈಡ್ ಎಫೆಕ್ಟ್ ಅಂತ ಇಷ್ಟೆಲ್ಲ ಸುಮಾರು ತೊಂದರೆಗಳಾಗ್ತಾ ಇದ್ದಾವೆ. ಕೆಲವರು ಹೇಳ್ಕೊತಾ ಇಲ್ಲ, ಕೆಲವರು ಅದಕ್ಕೋಸ್ಕರ ಮತ್ತೆ ಟ್ರೀಟ್ಮೆಂಟು ಅದು ಇದು ಅಂತ
ಟೈಮ್ ವೇಸ್ಟು, ದುಡ್ಡು ವೇಸ್ಟ್ ಮಾಡ್ಕೋತಾ ಇದ್ದಾರೆ. ಸ್ನೇಹಿತರೆ, ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಅನ್ನೋದು ಬೇಕು. ನಮ್ಮ ಪಕ್ಕದ ಸ್ಟೇಟ್ನಲ್ಲಿ ಅಧಿಕಾರ ಮಾಡಿದ ಒಬ್ಬ ಮುಖ್ಯ ಮೇಡಮ್ಮು ಅವರು ಇಲ್ಲ ಇವಾಗ. ಅವರು 10,000 ಗಟ್ಟಲೆ ಬಟ್ಟೆಗಳು, ಒಡವೆಗಳು, 1000 ಜೊತೆಗಳ 3,000 ಜೊತೆ ಚಪ್ಪಲಿ, ಈ ಥರ ಅನೇಕ ವಿಧವಾದ ಆಡಂಬರವಾದ ವಸ್ತುಗಳನ್ನು ಶೇಖರಿಸಿ ಇಟ್ಟಿದ್ದರು. ನಾವು ನೀವು ಒಂದು ಸೂಕ್ಷ್ಮವಾಗಿ ಗಮನಿಸೋಣ. ಅಷ್ಟೊಂದು ಬಟ್ಟೆಗಳು, ಅಷ್ಟೊಂದು ಚಪ್ಪಲಿಗಳು, ಅಷ್ಟೊಂದು ಒಡವೆಗಳು ಉಪಯೋಗಿಸೋಕ್ಕೆ ಸಾಧ್ಯನಾ ಅವ್ರ ಜೀವಿತಾವಧಿಯಲ್ಲಿ? ಅವನ್ನ ಇಟ್ಕೊಳ್ಳೋದು, ಅದಕ್ಕೆ ದುಂದುವೆಚ್ಚ ಮಾಡಿ ಯಾವುದೋ ಒಂದು ದುಡ್ಡು ಅಲ್ಲಿ ವೆಚ್ಚ ಆಗಲೇಬೇಕಲ್ವಾ? ಇದು ಒಂದು ಸಮಾಜಕ್ಕೂ ಹೊರೆ, ಈಗ ಒಂದು ನೆಮ್ಮದಿನೂ ಹಾಳು ಮಾಡಿಕೊಂಡಂಗೆ, ನಮಗೆ ಒಂದು ಭಾರ ಜಾಸ್ತಿ ಮಾಡಿಕೊಂಡಂಗೆ ಅನಿಸುತ್ತೆ ಸ್ನೇಹಿತರೆ. ಇದು ಅವರವರ ಭಾವಕ್ಕೆ ಬಿಟ್ಟಿದ್ದು. ಸ್ನೇಹಿತರೆ, ಈ ಸೌಂದರ್ಯ ಅನ್ನೋದು ಮೂಲತಃ ಗಾಡ್ ಗಿಫ್ಟ್ ಅಂತೀವಲ್ಲ, ಭಗವಂತನ ಆಶೀರ್ವಾದದಿಂದ. ಯಾರು ಒಬ್ಬರ ಥರ ಒಬ್ಬರು ಇರೋದಿಲ್ಲ. ಅವರವರ ತಂದೆ ತಾಯಿ ಮತ್ತು ಅವರ ಆಚಾರ ವಿಚಾರ, ಅವರವರ ಒಂದೊಂದು ವಿಭಾಗದಲ್ಲೂ, ಒಂದೊಂದು ಏರಿಯಾದಲ್ಲೇ ಒಂದೊಂದು ಥರ ವಾತಾವರಣ ತಕ್ಕಾಗಿ ಅವರು ಸೌಂದರ್ಯ ಇರ್ಬೋದು, ಅವರ ಹುಟ್ಟು ಆಗಿರ್ತದೆ. ಅದ್ರ ಪ್ರಕಾರ ಅವರ ಬಾಹ್ಯ ಸೌಂದರ್ಯ ಕಾಣ್ತದೆ. ಇಲ್ಲಿ ಬೇಕಾಗಿರೋದು ಒಳ್ಳೆಯ ಸಂಸ್ಕಾರ ಅಥವಾ ಒಳ್ಳೆಯ ನಡವಳಿಕೆ ಅಷ್ಟೇ. ಈ ಸೌಂದರ್ಯ ಅನ್ನೋದು ಬೆಳಗ್ಗೆಯಿಂದ ಯಾವುದೋ ಒಂದು ಫಂಕ್ಷನ್ನಿಗೆ ಅಥವಾ ಒಂದು ಸಭೆಗೆ ಹೋಗ್ಬೇಕಾದ್ರೆ ಸುಮಾರು ಸಲ ನಾವು ಏನೇನೋ ಯೋಚನೆ ಮಾಡಿ, ಏನೇನೋ ಥರ ಬಟ್ಟೆ ಬದಲಾವಣೆ ಮಾಡಿ, ಕ್ರೀಮ್ಗಳು ಹಚ್ಚಿಕೊಂಡು ರೆಡಿ ಆಗ್ತೀವಿ. ಆ ಸಭೆ ಆದ ತಕ್ಷಣ ಅದು ಹೋಗ್ತದೆ. ಇದು ಒಂದು ಸ್ವಲ್ಪ ಹೊತ್ತು ಟೈಮ್ಗೆ ಎಷ್ಟೋ ಅಷ್ಟು, ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದು ಇರಬೇಕನ್ನೋದೇ ನನ್ನ ಈ ಮೂಲಕ ಕಾಳಜಿ. ಇದಕ್ಕಾಗಿ ಅಪಾರವಾದ ವೆಚ್ಚ, ಟೈಮು ಮಾಡೋ ಅವಶ್ಯಕತೆ ಇಲ್ಲ. ಟೈಮು ನಮಗೆ ಯೋಚನೆ ಮಾಡಿದರೆ ನಮಗಿರೋ ಟೈಮು ತುಂಬ ಕಡಿಮೆ ಇದೆ. ನಾವು ಒಳ್ಳೆಯ ಜೀವನ ಮಾಡಲು ನಾವು ಬೇರೆ ಕೆಲಸಗಳು, ಅಪಾರವಾದ ಕೆಲಸಗಳು ಪ್ರತಿಯೊಬ್ಬರಿಗೆ ಇರ್ತದೆ ಮಾಡಿದರೆ. ಅದು ಬಿಟ್ಟು ನಾವು ಈ ಸೌಂದರ್ಯಕ್ಕೋಸ್ಕರ ಅಥವಾ ಚೆನ್ನಾಗಿ ಕಾಣಿಸ್ಕೊಳ್ಳಲು ಈ ಅಪಾರವಾದ ಟೈಮು ಮತ್ತು ವೆಚ್ಚಗಳು ಮಾಡುವುದು ತುಂಬ ದುಂದುವೆಚ್ಚ ಅಂತ ಭಾವನೆ. ಸ್ನೇಹಿತರೆ, ಇದು ಯಾರೂ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಜನರಿಗೆ ಒಂದು ಕಾಳಜಿ ಬರಬೇಕು. ಧನವಂತರಾಗಬೇಕಾದ್ರೆ, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕಾದ್ರೆ ಈ ದುಂದುವೆಚ್ಚವನ್ನು ಈ ಸೌಂದರ್ಯಕ್ಕಾಗಿ ವೆಚ್ಚ ಮಾಡೋದನ್ನು ಕಡಿಮೆ ಮಾಡಬೇಕು. ಎಷ್ಟು ಬೇಕೋ ಅಷ್ಟು ಲಿಮಿಟಾಗಿ ಮಾಡೋದ್ರಿಂದ ಅನುಕೂಲ ಆಗ್ತದೆ. ನಮ್ಮ ಈ ವಿಷಯಕ್ಕೆ ಸೂಚನೆ, ಸಲಹೆ, ಮಾರ್ಗದರ್ಶನ ಬೇಕಾದಲ್ಲಿ ನಮ್ಮ ಮೊಬೈಲ್ ನಂಬರ್ ಆದ 9448356657ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ನೇಹಿತರೆ, ಈ ಜೀವನ ಅನ್ನೋದು ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಇವತ್ತಿದ್ದಾಗ ನಾಳೆ ಇರೋದಿಲ್ಲ, ನಾಳೆ ಇದ್ದಾಗ ಇನ್ನೊಂದು ದಿವಸ ಇರೋದಿಲ್ಲ. ಇರೋ ಜೀವನವನ್ನು ಒಳ್ಳೆಯ ಜೀವನವಾಗಿ ನಾವು ಮಾಡಿಕೊಳ್ಳೋದು ನಮ್ಮ ಕೈಲಿರ್ತದೆ. ಅದಕ್ಕಾಗಿ ನಾವು ಈ ಅಪಾರವಾದ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿ ಒಳ್ಳೆಯ ಜೀವನ ಮಾಡಲು ನಾವು ಪ್ರಯತ್ನ ಮಾಡಬೇಕು. ನಮ್ಮ ಈ ಜೀವನ ಒಳ್ಳೆಯ ಜೀವನ ಮಾಡಿ ಒಳ್ಳೆಯ ಸುಸಂಸ್ಕೃತರಾಗಿ 4 ಜನರಿಗೆ ನಾವು ಮಾರ್ಗದರ್ಶಕರಾಗಬೇಕೇ ವಿನಃ ಇನ್ನೊಬ್ಬರಿಗೆ ನಮ್ಮ ಈ ಸೌಂದರ್ಯದಿಂದ ಅಥವಾ ಈ ದುಂದುವೆಚ್ಚದಿಂದ ತೊಂದರೆ ಮಾಡಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.